टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ನವೆಂಬರ್ ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅಂತ ಟಿವಿ9ಗೆ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಪ್ರಳಯ ಆಗೋದಕ್ಕೆ ಶುರುವಾಗಿದೆ. ಬದಲಾವಣೆ 100ಕ್ಕೆ 100 ಆಗೇ ಆಗುತ್ತೆ. 100% ಸಿಎಂ ಚೇಂಜ್ ಆಗೇ ಆಗುತ್ತೆ. ಈಗಷ್ಟೇ ಪ್ರಳಯ ಶುರುವಾಗಿದೆ. ಬದಲಾವಣೆ ಸದ್ಯಕ್ಕೆ ಆಗೇ ಆಗುತ್ತೆ ಬದಲಾವಣೆ ಅಂತ ಹೇಳಿದ್ದಾರೆ. ಖರ್ಗೆ ಸಂಧಾನ ಮಾಡ್ತಿದ್ದಾರೆ, ಆದರೆ ಡಿಕೆಶಿ ಒಪ್ತಾ ಇಲ್ಲ ಅಂತ ಹೇಳಿದ್ದಾರೆ. ರಾಜಣ್ಣನೂ ಹೇಳಿದ್ದಾರೆ ಮಂತ್ರಿ, ಪ್ರಳಯ ಆಗೋಗ್ತೈತೆ ನವೆಂಬರ್ ಡಿಸೆಂಬರಲ್ಲಿ ಅಂತ. ಈಗ ಶುರುವಾಗಿದೆ, ಪ್ರಳಯ ಆಗೋಕ್ಕೆ ಶುರುವಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಪ್ಪಂದದ ಪ್ರಕಾರ 2.5 ವರ್ಷ. ಈಗ ಹೊಸ ಸ್ಟೈಲು ಸಿದ್ದರಾಮಯ್ಯನವರು ನಾನು ಬಿಟ್ಕೊಡಲ್ಲ ಅಂತ ಶುರು ಮಾಡಿದ್ದಾರೆ. ಅಂದರೆ ಸಂಘರ್ಷ ಶುರುವಾಗಿದೆ. ಅದು ಡೆಲ್ಲಿ ಮಟ್ಟದಲ್ಲಿ ಹೋಗಿ ಭಾಳ ವಿಪರೀತಕ್ಕೆ ಹೋಗಿದೆ. ಮತ್ತು ಇಲ್ಲಿರುವಂಥ ಎಲ್ಲ ಮಂತ್ರಿಗಳಿಗೂ ಅಭದ್ರತೆ ಶುರುವಾಗಿದೆ. ಎಲ್ಲರೂ ಕೂಡ ಈಗ ಡೆಲ್ಲಿ ಮುಖ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ಕ್ಯಾಬಿನೆಟಲ್ಲಿ ನಮ್ಮ ಸ್ಥಾನನ ಉಳಿಸ್ಕೊಬೇಕು ಅಂತ ಕೆಲವರು, ಮತ್ತೆ ಕೆಲವರು ಹೊಸದಾಗಿ ನಾವು ಮಂತ್ರಿಗಳಾಗಬೇಕು ಪೆಂಡಿಂಗ್ ಇರೋರು ಅಂತೇಳಿ ಅವರು ಎಲ್ಲರೂ ಕೂಡ ಕಪ್ಪ ಕಾಣಿಕೆಯನ್ನು ತಗೊಂಡೋಗಿ ಡೆಲ್ಲಿಗೆ ಕಾಂಗ್ರೆಸ್ ಪಾರ್ಟಿಗೆ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇವತ್ತು ಏನೂ ಇಲ್ಲ, ಎಲ್ಲ ಡೆಲ್ಲಿಗೆ ಶಿಫ್ಟ್ ಔಟ್ ಇದೆ. ಒಟ್ಟಿನಾಗ ಬದಲಾವಣೆ 100ಕ್ಕೆ 100% ಶತಸಿದ್ಧ. ಗ್ಯಾರಂಟಿ ನಿಜ ಆಗ್ತೈತೆ, ಮುಖ್ಯಮಂತ್ರಿಯ ಬದಲಾವಣೆ ಆಗ್ತದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಕಾಂಗ್ರೆಸ್ ಪಾರ್ಟಿಯ ಅವರ MLA ಸೇರಿದ್ದು ಅಥವಾ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ ಅವ್ರು ಒಪ್ಪಂದ ಆಗಿರೋದಂತೂ ನಿಜ. ನನಗಿರೋಂಥ ವಿರೋಧ ಪಕ್ಷದ ನಾಯಕನ ಮಾಹಿತಿ ಇರೋದು ಪಕ್ಕ ನಿಜ. ಈಗಾಗಲೇ ಖರ್ಗೆ ಅವರು ಕೂಡ ಸಂಧಾನಕ್ಕೆ ಇಳಿದಿದ್ದಾರೆ. ನನಗನ್ಸೋದು ಸಿದ್ದರಾಮಯ್ಯನವರು ಎಕ್ಸ್ಟೆನ್ಷನ್ ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಕೊಡಿ ಅಂತ. ಹೈಕಮಾಂಡ್ ಬೆಂಬಲ ಯಾರಿಗಿದೆ ಅದು ಮುಖ್ಯ. ಕಾಂಗ್ರೆಸ್ ಪಾರ್ಟಿ ಅಂದರೆ ಹಂಗೆ, ಹೈಕಮಾಂಡ್ ಬೆಂಬಲ ಯಾರಿಗಿದೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಷ್ಟೇ. ಗ್ಯಾರಂಟಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ MLA ಬೆಂಬಲ ಗಿಂಬಲ ಎಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಯಾರಿಗೆ ಜೈ ಅಂತಾರೋ ಅವರೇ ಮುಖ್ಯಮಂತ್ರಿ ಆಗ್ತದೆ. ಇಲ್ಲಿ MLAಗಳ ಕೌಂಟು ಏನು ನಡೆಯಲ್ಲ. ಪಾರ್ಟಿಯ ಅವರ ಹೈಕಮಾಂಡ್ ಏನಿದೆ ಅದು ತೀರ್ಮಾನ ಮಾಡ್ತಾರೆ. ಜಾತಕನ ಅಂತ ತಿಳ್ಕೊಂಡ್ಲಿ, ಗಿಣಿಶಾಸ್ತ್ರ ಅಂತ ತಿಳ್ಕೊಂಡ್ಲಿ, ಏನು ಬೇಕಾದ್ರೆ ನಾನು ಸತ್ಯವನ್ನೇ ಹೇಳಿದ್ದೇನೆ. ಸತ್ಯ ಅದೇ ಪ್ರಕಾರ ನಡೆಯುತ್ತೆ. ನವೆಂಬರ್ ಡಿಸೆಂಬರ್ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗ್ತೈತೆ.